ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ತುಂಬಾ ಹಳೆಯದಾದಂತಹ, ಸುಮಾರು 85 ವರ್ಷಗಳಷ್ಟು ಹಳೆಯದಾದಂತಹ ಬಸ್ ಸ್ಟಾಪ್. ಇದಿರೋದು ಬೆಂಗಳೂರಿನಲ್ಲಿ. ಎಲ್ಲಿದೆ ಈ ಒಂದು ಬಸ್ ಸ್ಟಾಪ್ ಅಂತ ನೀವು ನೋಡ್ಬೇಕಾ? ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬಸ್ ಸ್ಟಾಪ್. ನಾವು ಇತ್ತೀಚೆಗೆ ನಿರ್ಮಾಣವಾಗುತ್ತಿರುವಂತಹ ಬಸ್ ಸ್ಟಾಪ್ ಗಳನ್ನ ನಾವು ಬೆಂಗಳೂರಿನಲ್ಲಿ ನೋಡಿದ್ದೀವಿ. ಬರೀ ಅಡ್ವರ್ಟೈಸ್ ಗಳಿಂದಾನೇ ಬಸ್ ಸ್ಟಾಪ್ ಗಳು ತುಂಬ ಹೋಗಿರುತ್ತೆ, ಲೈಟ್ಸ್ ಗಳಿಂದ ಜಗಮಗಿಸ್ತಾ ಇರುತ್ತೆ, ಆದ್ರೆ ಯಾವುದೇ ಒಂದು ಕ್ವಾಲಿಟಿ ಕೂಡ ಇರೋದಿಲ್ಲ, ಹಾಗೂ ಮಳೆ ಬಂದ್ರೆ ಸೋರ್ತಾ ಇರುತ್ತೆ. ಆದ್ರೆ 85 ವರ್ಷಗಳಷ್ಟು ಹಳೆಯದಾದಂತಹ ಬಸ್ ನಿಲ್ದಾಣ ಇದು. ನಿಜಕ್ಕೂ ತುಂಬಾ ಇವತ್ತಿಗೂ ಕೂಡ ಇಲ್ಲಿ ಈ ಬಸ್ ಸ್ಟಾಪಿನ ಒಳಗಡೆ ಕೂತ್ಕೊಂಡ್ರೆ ಒಂದು ಡ್ರಾಪ್ ಮಳೆ ಹನಿ ಕೂಡ ನಮ್ಗೆ ಬೀಳೋದಿಲ್ಲ. ಮತ್ತೆ ನೀವು ನೋಡ್ತಾ ಇದ್ದೀರಾ ಈ ಬಸ್ ಸ್ಟಾಪ್ ನ ಹೇಗ್ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ರೆ, ಪ್ರತಿ ವರ್ಷ ಕೂಡ ಈ ಬಸ್ ಸ್ಟಾಪ್ ಗೆ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಪೇಂಟಿಂಗ್ ಅನ್ನು ಕೂಡ ಮಾಡ್ತಾರೆ. ಇದೇ ಈ ಬಸ್ ಸ್ಟಾಪ್ ನ ಹೆಸರು ಬಂದು ನೆಟ್ಕಲಪ ಸರ್ಕಲ್ ಹತ್ರ ಇರುವಂತಹ ನೆಟ್ಕಲಪ ಬಸ್ ಸ್ಟಾಪ್. ಇದು ಬರೋದು NR ಕಾಲೋನಿಯಲ್ಲಿ, ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯಲ್ಲಿ ಈ ಒಂದು ಬಸ್ ಸ್ಟಾಪ್ ಬರುತ್ತೆ. ಈ ನಿಲ್ದಾಣ ಇವತ್ತಿಗೂ ಕೂಡ ಎಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ ಅಂತಂದ್ರೆ, 85 ವರ್ಷಗಳಷ್ಟು ಹಳೆಯದಾದಂತಹ ಬಸ್ ನಿಲ್ದಾಣ. ಇದು ಸ್ವಲ್ಪ ರೋಡಿಗೆ ಆದಂಗೆ ಇರತಕ್ಕಂತಹ ಬಸ್ ನಿಲ್ದಾಣ, ಆದ್ರೆ ಇಲ್ಲಿಯವರೆಗೂ ಈ ಬಸ್ ನಿಲ್ದಾಣವನ್ನ ತೆರವುಗೊಳಿಸಿಲ್ಲ. ಯಾಕಂದ್ರೆ ಈ ಬಸ್ ನಿಲ್ದಾಣದ ಕಂಡೀಷನ್ ಇವತ್ತಿಗೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೂ ಇಷ್ಟೊಂದು ಹಳೆಯದಾದಂತಹ ಬಸ್ ಸ್ಟಾಪ್ ಇಷ್ಟೊಂದು ಗಟ್ಟಿಯಾಗಿದೆ ಅಂತಂದ್ರೆ ಇದು ಒಂದು ರೀತಿಯ ಒಂದು ಇತಿಹಾಸ ಅಂತ ಹೇಳ್ಬೋದು. ಹಾಗೂ 85 ವರ್ಷ ಆಗಿರೋದ್ರಿಂದ ಅಷ್ಟು ವರ್ಷಗಳಾದ್ರೂ ಕೂಡ ಎಷ್ಟು ಚಂದ ಇರೋ ಬಸ್ ಸ್ಟಾಪ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ನಿಜಕ್ಕೂ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. NR ಕಾಲೋನಿ, ಗಾಂಧಿ ಬಜಾರ್, ಜಯನಗರ, ಕನಕಪುರ ರಸ್ತೆ ಹಾಗೂ KR ಮಾರ್ಕೆಟ್ ಈ ಮಾರ್ಗವಾಗಿ ಹೋಗುವಾಗ ಈ ಬಸ್ ನಿಲ್ದಾಣ NR ಕಾಲೋನಿಯಲ್ಲಿ ಸಿಗುತ್ತೆ. ಈ ಸರ್ಕಲ್ ಹೆಸರೇ ನೆಟ್ಕಲಪ ಸರ್ಕಲ್ ಅಂತ. ಇಲ್ಲಿ ಇರುವಂತಹ ಬಸ್ ನಿಲ್ದಾಣ ಇದು. ಕುಳಿತುಕೊಳ್ಳಲು ಸುಸಜ್ಜಿತವಾದಂತಹ ಸ್ಥಳ. 2 ಭಾಗಗಳಲ್ಲಿ ಕುಳಿತುಕೊಳ್ಳೋದಕ್ಕೆ ಇಲ್ಲಿ ಜಾಗ ಇದೆ. ನಾವು ನೋಡ್ತಾ ಇದ್ದೀವಿ ಬಸ್ ಸ್ಟಾಪ್ ಅಲ್ಲಿ 4 ಪಿಲ್ಲರ್ಗಳಿದೆ. ಪಿಲ್ಲರ್ಗಳಿಂದ ಲೆಫ್ಟ್ ಮತ್ತೆ ರೈಟ್ 2 ಕಡೆ ಕೂಡ ನಾವು ಇಲ್ಲಿ ಕುಳಿತುಕೊಳ್ಳಬಹುದು. ಹಾಗೂ ತುಂಬಾ ವಿಶಾಲವಾಗಿದೆ. ಯಾವುದೇ ರೀತಿಯಾದಂತಹ ಮಳೆ ಬಂದ್ರೆ ನೆನೆಯೋದಿಲ್ಲ, ಮತ್ತೆ ಬಿಸಿಲು ಬಂದ್ರೂ ಕೂಡ ನಮ್ಗೆ ತಾಗೋದಿಲ್ಲ. ಹಾಗೆ ಈ ರೀತಿಯಾದಂತಹ ಬಸ್ ನಿಲ್ದಾಣಗಳು ಇತ್ತೀಚೆಗೆ ನಮ್ಗೆ ಕಾಣಿಸ್ತಾನೆ ಇಲ್ಲ. ಈಗೆಲ್ಲ ನೀವು ನೋಡಿರೋ ಹಾಗೆ ಆರ್ಟಿಫಿಷಿಯಲ್ ಬಸ್ ನಿಲ್ದಾಣಗಳನ್ನ ನೋಡ್ತೀವಿ. ಗಾಳಿ ಮಳೆ ಬಂದ್ರಂತೂ ಒಳಗಡೆಗೆ ಹೆಚ್ಚು ಹೊಡಿತಾ ಇರುತ್ತೆ. ಹೀಗಿರ್ಬೇಕಾದ್ರೆ ಇಂಥ ಒಂದು ಇತಿಹಾಸ ಉಳ್ಳಂತಹ, ಅಂದ್ರೆ ಇತಿಹಾಸ ಅಂತಂದ್ರೆ ಒಂದು 85 ವರ್ಷ ಅಂತಂದ್ರೆ ತುಂಬಾ ಹಳೆಯ ಬಸ್ ನಿಲ್ದಾಣನೇ ಇದು. ಈ ನಿಲ್ದಾಣ ಇವತ್ತಿಗೂ ಕೂಡ ತುಂಬಾ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ರೀತಿಯಾದಂತಹ ಹಳೆಯ ಬಸ್ ನಿಲ್ದಾಣಗಳು ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಿನಲ್ಲಿ ಯಾವ್ದಾದ್ರು ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಒಂದಿಗೆ, ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋವನ್ನ ಪೂರ್ತಿ ವೀಕ್ಷಿಸಿ. ಥ್ಯಾಂಕ್ ಯು.